ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ನಾವು ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 85, 85ನೇ ಕೀರ್ತನೆ. ಕೀರ್ತನೆ 78ನೇ ಅಧ್ಯಾಯದಲ್ಲಿ ಯಾಕೆ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಬೇಕು ಎಂಬಂಥ ವಿಷಯ ಕೊಡಲಾಗಿದೆ. ಅದನ್ನು ಸ್ವಲ್ಪ ಹೇಳಿಬಿಟ್ಟು ಕೀರ್ತನೆ 85ಕ್ಕೆ ನಾವು ಹೋಗೋಣ. ಯಾಕಂತ ಹೇಳಿದರೆ ದೇವರು ಹೇಳ್ತಾರೆ, ಈ ದೇವರ ವಾಕ್ಯವನ್ನು ನೀವು ಕಲ್ತ್ಕೊಳ್ಬೇಕು, ನಿಮ್ಮ ಮಕ್ಕಳಿಗೆ ಕಲಿಸಬೇಕು, ನಿಮ್ಮ ಮಕ್ಕಳು ತಮ್ಮ ಮಕ್ಕಳಿಗೆ ಕಲಿಸಬೇಕು. ಅಷ್ಟೇ ಅಲ್ಲದೆ ನಿಮ್ಮ ಮಕ್ಕಳು ಏನು ಮಾಡಬೇಕು, ತಮ್ಮ ಮಕ್ಕಳಿಗೆ ಅಷ್ಟೇ ಅಲ್ಲ ತಮ್ಮ ಮೊಮ್ಮಕ್ಕಳಿಗೂ ಕೂಡ ಕಲಿಸಬೇಕಾಗಿದೆ ದೇವರ ವಾಕ್ಯವನ್ನು ಎಂಬುದಾಗಿ. ಯಾಕೆ ಈ 4 ತಲೆಮಾರುಗಳು, 3, 4, 5 ತಲೆಮಾರುಗಳವರೆಗೆ ಯಾಕೆ ದೇವರ ವಾಕ್ಯವನ್ನು ಹೇಳಬೇಕಂತ ಹೇಳಿದರೆ, ದೇವರು 1000 ತಲೆಮಾರುಗಳವರೆಗೆ ದಯೆ ತೋರಿಸುವಂತೆ ವಿಮೋಚನ ಕಾಂಡ 20ನೇ ಅಧ್ಯಾಯದ ಪ್ರಕಾರವಾಗಿ ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮುಂದಿನ ತಲೆಮಾರುಗಳಿಗೆ ದಯೆ ತೋರಿಸಬೇಕು ಎಂಬಂಥ ಉದ್ದೇಶಕ್ಕಾಗಿ ದೇವರು ವಾಕ್ಯಕ್ಕೆ ಆದ್ಯತೆ ಕೊಡ್ರಿ ಎಂಬುದಾಗಿ ಹೇಳ್ತಾನೆ. ದೇವರ ವಾಕ್ಯಕ್ಕೆ ಆದ್ಯತೆಯನ್ನು ಮಕ್ಕಳಿಗೆ ನಾವು ಕಲಿಸದಿದ್ದರೆ ಏನಾಗ್ತದೆ, 4 ವಿಷಯಗಳು ಆಗ್ತದೆ ಎಂಬುದಾಗಿ. ದೇವರ ವಾಕ್ಯವನ್ನು ನಾವು ಮಕ್ಕಳಿಗೆ ಯಾಕೆ ಕಲಿಸಬೇಕು ಎಂಬುದಾಗಿ ನೋಡುವಾಗ, ದೇವರು ಕೊಡುವಂಥ 4 ಕಾರಣಗಳು ಏನೆಂಬುದಾಗಿ ನೋಡುವಾಗ, ದೇವರ ವಾಕ್ಯವನ್ನು ಮಕ್ಕಳಿಗೆ ತಿಳಿಸದೆ ಹೋದರೆ ಅವರು ಮೊಂಡರಾಗ್ತಾರೆ, 2ನೇದು ಅವಿದ್ಯರಾಗ್ತಾರೆ, 3ನೇದು ಚಪಲಚಿತ್ತರಾಗ್ತಾರೆ, 4ನೇದು ದೇವ ದ್ರೋಹಿಗಳಾಗ್ತಾರೆ. ಆದರೆ ದೇವರ ವಾಕ್ಯವನ್ನು ನಾವು ಕಲಿತು ನಮ್ಮ ಮಕ್ಕಳಿಗೂ ಕಲಿಸುವುದಾದರೆ 3 ಮಹಾ ಸಂಗತಿಗಳು ನಮ್ಮ ಮಕ್ಕಳಲ್ಲಿ ನಡೀತದೆ. 1, ದೇವರ ಮಹತ್ಕೃತ್ಯಗಳನ್ನು ಮಕ್ಕಳು ಮರೆಯೋದಿಲ್ಲ. 2ನೇದು, ದೇವರಲ್ಲಿಯೇ ಅವರು ಭರವಸೆ ಬಿಡ್ತಾರೆ. 3ನೇದು, ದೇವರ ಆಜ್ಞೆಗಳನ್ನು ಮಕ್ಕಳು ಕೈಕೊಂಡು ನಡೆಯುವರು. ಈ ವಿಷಯ ಕೀರ್ತನೆ 78, 6ರಿಂದ ಇರುವಂಥ ವಾಕ್ಯದಲ್ಲಿದೆ. ಆದರೆ ಇಂದು ನಾವು ಅಷ್ಟೇ ಸಾಕು. ಯಾಕೆ ಕಾರಣ, ನಾವು ದೇವರ ವಾಕ್ಯ ಓದಬೇಕು ಎಂಬ ಕಾರಣ ಅಷ್ಟೇ ಸಾಕು ಅಂತ ನನಗನ್ನಿಸ್ತದೆ. ಈಗ 85ನೇ ಕೀರ್ತನೆ ನಾವು ನೋಡುವಾಗ, ಇದು ಕೂಡ ಕೋರಾಹಿಯರ ಒಂದು ಕೀರ್ತನೆಯಾಗಿದೆ. ಈಗಾಗಲೇ 84ನೇ ಕೀರ್ತನೆ ಕೋರಾಹಿಯರ ಕೀರ್ತನೆ ಮತ್ತು 85ನೇ ಕೀರ್ತನೆ ಕೂಡ ಕೋರಾಹಿಯರ ಕೀರ್ತನೆಯಾಗಿದೆ. ಈ ಒಂದು ಕೀರ್ತನೆ 1ನೇ ವಚನದಲ್ಲಿ, ಯೆಹೋವನೇ ನಿನ್ನ ದೇಶವನ್ನು ಕಟಾಕ್ಷಿಸಿದ್ದಿ. ಈಗಾಗಲೇ ನೀನು ಅದನ್ನು ಮಾಡಿಬಿಟ್ಟಿದ್ದಿ. ಮಾಡು, ಕಟಾಕ್ಷಿಸು ಎಂಬುದಾಗಿರ್ತಿತ್ತು ಪ್ರಾರ್ಥನೆ. ಆದರೆ ಕಟಾಕ್ಷಿಸಿದ್ದಿ. ಯಾಕೋಬ್ಯರ ಸೆರೆಯಿಂದ ಬಿಡಿಸಿ ಬರಮಾಡಿದ್ದಿ. ಬಿಡಿಸು ಅಂತಿತ್ತು, ಆದರೆ ಬಿಡಿಸಿದ್ದಿ. ನಿನ್ನ ಪ್ರಜೆಯ ದ್ರೋಹವನ್ನು ಕ್ಷಮಿಸು ಅಂತಿರ್ತಿತ್ತು, ಕ್ಷಮಿಸಿದ್ದಿ. 2ನೇ ವಚನ 85ನೇ ಕೀರ್ತನೆ ಸಾಮ್ 85 verse 2, ನಿನ್ನ ಪ್ರಜೆಯ ದ್ರೋಹವನ್ನು ಕ್ಷಮಿಸಿದ್ದಿ, ಅವರ ಎಲ್ಲ ಪಾಪಗಳನ್ನು ಅಳಿಸಿ ಬಿಟ್ಟಿದ್ದಿ. ವಾವ್! ಒಬ್ಬೊಬ್ಬರ ಪಾಪಗಳು ಎಷ್ಟಿರ್ಬೋದು, ತಮ್ಮ ಜೀವಮಾನದಲ್ಲಿ ಮಾಡಿದಂಥ ಪಾಪಗಳು ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರ ಪಾಪಗಳು 1 ಲಕ್ಷ ಪಾಪಗಳು ಎಂಬುದಾಗಿ ಇಟ್ಟರು ಕೂಡ ಸುಮಾರು 30ಕ್ಕಿಂತಲೂ ಹೆಚ್ಚು ಲಕ್ಷ ಜನರು ಇದ್ದಂಥ ದೇವಜನರ ಪಾಪಗಳನ್ನು 30 ಲಕ್ಷ ಇಂಟು 1 ಲಕ್ಷ ಅಂತ ಹೇಳುವಾಗ ಅಷ್ಟೊಂದು ಪಾಪಗಳನ್ನು ದೇವರು ಕ್ಷಮಿಸಿದ್ದಾನೆ. ಹೌದು, ಅವರ ಎಲ್ಲ ಪಾಪಗಳನ್ನು ಅಳಿಸಿಬಿಟ್ಟಿದ್ದಿ. ಸೆಲಾ. ಸೆಲಾ ಅಂತ ಹೇಳಿದ್ರೆ ನಿತ್ಯವಾಗಿ. ಸೆಲಾ ಅಂತ ಹೇಳಿದ್ರೆ ಧ್ಯಾನಿಸ್ರಿ ಅದನ್ನು. ಸೆಲಾ ಅಂತ ಹೇಳಿದರೆ ಸ್ವರವೆತ್ತಿ ಎಂಬುದಾಗಿ ಪುನರಾವರ್ತಿಸು.
71 ಸಾರಿ ಆ ಸೆಲ ಬರ್ತದೆ, ಇಲ್ಲಿ ಕೂಡ ಒಂದು ಸಾರಿ ಬಂದಿದೆ. 3ನೇ ವಚನ 85, ಸಾಮ್ 85 ವರ್ಸ್ 3, ನಿನ್ನ ರೌದ್ರವನ್ನೆಲ್ಲ ತೊರೆದಿದ್ದಿ. ಕೋಪ ಮಾಡಿಕೊಳ್ತಾ ಇಲ್ಲ, ಅವರ ಪಾಪಗಳನ್ನೆಲ್ಲ ಅಳಿಸಿಬಿಟ್ಟಿದ್ದಿ, ನಿನ್ನ ಕೋಪಗಳನ್ನೆಲ್ಲ ತೊರೆದು ಬಿಟ್ಟಿದ್ದಿ. ವಾವ್! ನಿನ್ನ ಉಗ್ರ ಕೋಪವನ್ನು ಬಿಟ್ಟಿದ್ದಿ, ನಮ್ಮನ್ನು ರಕ್ಷಿಸುವ ದೇವರೇ. ಮತ್ತು ಅಲ್ಲಿ ಇರುವಂಥ ಮೂಲ ಭಾಷೆ 85 4ನೇ ವಚನದಲ್ಲಿ ರಕ್ಷಿಸುವ ಅಂತ ಹೇಳುವಾಗ ಯಶಾ ಎಂಬ ಪದ, ಯಶುವ ಯಶಾ ಎಂಬ ಪದ ಬಳಸಲಾಗಿದೆ. ಹಾಗಾದರೆ ರಕ್ಷಿಸುವ ದೇವರೇ ಅಂದರೆ ಯಶಾ ದೇವರೇ. ನಮಗೆ ಅಭಿಮುಖನಾಗು, ನಮ್ಮ ಕಡೆ ತಿರುಗು, ನಮ್ಮ ವಿಷಯದಲ್ಲಿ ಬೇಸರವನ್ನು ಬಿಡು. ಮತ್ತು ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಸಿಟ್ಟು ಮಾಡುವಿಯಾ, ಕೋಪವನ್ನು ಬೆಳೆಸುವ, ನಿನ್ನಲ್ಲಿ 5ನೇ ವಚನದಲ್ಲಿ ಸ್ವಲ್ಪ ಹೇಳಿಬಿಟ್ಟು ಆನಂತರ 6ನೇ ವಚನ ಭಾಳ ಶಕ್ತಿಯುತವಾದಂಥ ಒಂದು ಮಾತು. ಅದನ್ನು ಪ್ರಾರ್ಥನೆಯಾಗಿ ನಾವು ಉಪಯೋಗಿಸಬಹುದು. ನೋಡೋಣ. 85 6ನೇ ವಚನ ಏನಾಗಿದೆ? ನಿನ್ನ ಪ್ರಜೆಯಾದ ನಾವು, ದೇವರ ಪ್ರಜೆಯಾದ ನಾವು ನಿನ್ನಲ್ಲಿ ಆನಂದಿಸುವಂತೆ, ದೇವ ಪ್ರಜೆಯಾದ ನಾವು ದೇವರಲ್ಲಿ ಆನಂದಿಸುವಂತೆ ನೀನು ನಮ್ಮನ್ನು ಚೈತನ್ಯಪಡಿಸುವುದಿಲ್ಲವೋ? ವಿಲ್ ಯು ನಾಟ್ ರಿವೈವ್ ಅಸ್, ಓ ಲಾರ್ಡ್, ಸೊ ದಟ್ ಯುವರ್ ಪೀಪಲ್ ವಿಲ್ ರಿಜಾಯ್ಸ್ ಇನ್ ಯು. ಒಳ್ಳೆ ಪ್ರಾರ್ಥನೆ ಇದು. ಯಾಕಂತ ಹೇಳಿದರೆ ಜನರು ದೇವರಲ್ಲಿ ಆನಂದಿಸುವಂಥದ್ದು, ಸಂತೋಷ ಪಡುವಂಥದ್ದು, ಅದು ಭಾಳ ಸಂತೋಷಗಳಲ್ಲಿ ಭಾಳ ಟಾಪ್ ಮೋಸ್ಟ್, ಅತ್ಯಂತ ಉನ್ನತ ಸಂತೋಷ ಅಥವಾ ಆನಂದ. ಬೈಬಲ್ ಹೇಳುವಂಥ ಪದವನ್ನೇ ನಾವು ಉಪಯೋಗಿಸೋಣ. ಯಾಕಂತ ಹೇಳಿದರೆ ಕೆಲವರು ಇದರ ವಿಷಯದಲ್ಲಿ ಸಂತೋಷ ಎಂಬುದಾಗಿ ಕೂಡ ಉಪಯೋಗ ಮಾಡ್ತಾರೆ. ಆದರೆ ವಾಕ್ಯ ಹೇಗಿದೆಯೋ ಹಾಗೆ ಉಪಯೋಗ ಮಾಡುವಂಥದ್ದು ಒಳ್ಳೆಯದು. ಇನ್ನೊಂದು ಸಾರಿ ಆ ವಾಕ್ಯ ಓದ್ತೇನೆ. ಕೀರ್ತನೆ 85 6ನೇ ವಚನ, ನಿನ್ನ ಪ್ರಜೆಯಾದ ನಾವು ನಿನ್ನಲ್ಲಿ ಆನಂದಿಸುವಂತೆ ನಮ್ಮನ್ನು ನೀನು ಅಥವಾ ನೀನು ನಮ್ಮನ್ನು ಚೈತನ್ಯ ಪಡಿಸುವುದಿಲ್ಲವೋ ಎಂಬುದಾಗಿ. ಚೈತನ್ಯ ಪಡಿಸ್ತಾನೆ. ಯಾಕಂದರೆ ಈಗಾಗಲೇ ಆತನು ಕಟಾಕ್ಷಿಸಿದ್ದಿ, 1ನೇ ವಚನ. ಈಗಾಗಲೇ ಸೆರೆಯಿಂದ ಬಿಡುಗಡೆ ಮಾಡಿದ್ದಿ, ಈಗಾಗಲೇ ಕ್ಷಮಿಸಿದ್ದಿ, 2ನೇ ವಚನ. ಈಗಾಗಲೇ ಎಲ್ಲ ಪಾಪಗಳನ್ನು ಅಳಿಸಿಬಿಟ್ಟಿದ್ದಿ, ಈಗಾಗಲೇ 3ನೇ ವಚನ, ಕೋಪ ತೊರೆದು ಬಿಟ್ಟಿದ್ದಿ, ಕೋಪವನ್ನು ಬಿಟ್ಟುಬಿಟ್ಟಿದ್ದಿ. ಹಾಗಿರುವಾಗ ಚೈತನ್ಯ ಪಡಿಸೋದಿಲ್ವೋ? ಖಂಡಿತವಾಗಿ. ಈಗಾಗಲೇ 1-2 ವಚನಗಳಲ್ಲಿ ಪ್ರಾರ್ಥನೆಗಳಿಗೆ ಉತ್ತರ ಕೊಟ್ಟಂಥ ದೇವರು ಇದನ್ನು ಕೂಡ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. 7ನೇ ವಚನ 85 ಕೀರ್ತನೆ 7ನೇ ವಚನದಲ್ಲಿ, ಯೆಹೋವನೇ ನಿನ್ನ ಕೃಪೆಯನ್ನು ನಮಗೆ ತೋರಿಸು. ಕೃಪೆ ಅಂದ ತಕ್ಷಣ ಯೋಹಾನ 1:15 ನಾವು 14-15 ನಾವು ನೋಡ್ಕೊಳ್ಬೇಕಾಗ್ತದೆ. ಅದೇನಂತ ಹೇಳಿದರೆ, ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮಗೆ ಕೃಪೆ ಸಿಕ್ತು. ಹೌದು, ಆತನ ಕೃಪೆ, ಆತನ ಮಹಿಮೆ ಎರಡೂ ಕೂಡ ಯೋಹಾನ 1:14 ನಾವು ನೋಡ್ತೇವೆ. ಹೌದು, ಹಾಗಿರುವಾಗ ಯೇಸು ಕ್ರಿಸ್ತನನ್ನು ನೆನಪು ಮಾಡಿಕೊಳ್ಳುವಂಥ ಕೀರ್ತನೆ. ಯಾಕಂತ ಹೇಳಿದರೆ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯದ 44ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಶಿಷ್ಯರ ಜೊತೆಯಲ್ಲಿ ಮಾತನಾಡುವಾಗ ಮೋಶೆ ಧರ್ಮಶಾಸ್ತ್ರ, ಪ್ರವಾದಿಗಳ ಗ್ರಂಥ ಮತ್ತು ಕೀರ್ತನೆಗಳು, ಹಳೆ ಒಡಂಬಡಿಕೆಯನ್ನು 3 ಭಾಗವಾಗಿ ವಿಭಾಗಿಸಿ ಯೇಸು ಕರ್ತನು ಈ 3ರಲ್ಲಿಯೂ, ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಬರೆದಿದ್ದು, ವಿಶೇಷವಾಗಿ ಕೊನೆಯದಾಗಿ ಕೀರ್ತನೆಗಳಲ್ಲಿ ಬರೆದದ್ದು, ನನ್ನ ವಿಷಯವಾಗಿ ಬರೆದದ್ದು ನೆರವೇರಬೇಕಲ್ಲವೇ ಅಂತ ಹೇಳಿದಾಗ ಇಲ್ಲಿ ಆತನು ಕೃಪೆಯನ್ನು ತೋರಿಸು ಎಂಬುದಾಗಿ ಕೋರಹಿಯರು ಮಾಡಿದ ಪ್ರಾರ್ಥನೆಗೆ, ಪ್ರವಾದನೆಯಾಗಿ ಮಾಡಿದ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟನು.
2000 ವರ್ಷಗಳ ಹಿಂದೆ ಭೂಮಿಗೆ ಮನುಷ್ಯರಾದ ಕೋರಾಹಿಯರು ಬೇಡಿಕೊಂಡಂಥದ್ದು, ಯಹೂದ್ಯರಾದ ಕೋರಾಹಿಯರು ಬೇಡಿಕೊಂಡದ್ದು ದೇವರು 2000 ವರ್ಷಗಳ ಹಿಂದೆ ದೇವರು ತನ್ನ ಕೃಪೆಯನ್ನು ಯೇಸು ಕರ್ತನ ಮುಖಾಂತರವಾಗಿ ಲೋಕಕ್ಕೆ ತೋರಿಸಿದ್ದು ಆಯಿತು. ಈಗಾಗಲೇ 2000 ವರ್ಷಗಳು ಆಗೋಯ್ತು ಕೃಪೆಯನ್ನು ತೋರಿಸ್ಬಿಟ್ಟು ಆ ಕೃಪೆಯನ್ನು ನೋಡುವಂಥದ್ದು, ಆ ಕೃಪೆಯನ್ನು ನಂಬುವಂಥದ್ದು, ಆ ಕೃಪೆಯನ್ನು ಬೇಡುವಂಥದ್ದು ನಮಗೆ ಬಿಟ್ಟಿತ್ತು. ಕೃಪೆ ಯಾರಿಗೆ ಸಿಗ್ತದೆ? ತಗ್ಗಿಸಿಕೊಂಡವರಿಗೆ ಕೃಪೆ. ಯೆಹೋವನೇ ನಿನ್ನ ಕೃಪೆಯನ್ನು ನಮಗೆ ತೋರಿಸು, ನಿನ್ನ ರಕ್ಷಣೆಯನ್ನು ಅನುಗ್ರಹಿಸು, ನಿನ್ನ ಯೇಷುವವನ್ನು, ನಿನ್ನ ಏಷಾವನ್ನು, ಯೇಷುವ ಈ ಮೂಲ ಪದದಲ್ಲಿ ನೋಡುವಾಗ ರಕ್ಷಣೆ, ರಕ್ಷಕನು, ಸುಭದ್ರತೆ, ಭದ್ರತೆ, ಸ್ವತಂತ್ರ, ಬಿಡುಗಡೆ, ವಿಮೋಚನೆ, ಸಮೃದ್ಧಿ, ಇವೆಲ್ಲ ವಿವಿಧ ಅರ್ಥಗಳು ರಕ್ಷಣೆಗೆ ಹೀಬ್ರೂ ಭಾಷೆಯ ಮೂಲ ಭಾಷೆಯಲ್ಲಿ. ಸರಿ, 8ನೇ ವಚನ, ಕೀರ್ತನೆ 85 8ನೇ ವಚನ. ಭಾಳ ನನಗೆ ಇಷ್ಟವಾದಂಥ ಒಂದು ಚಿಕ್ಕ ವಿಷಯ ಅಥವಾ ಒಂದು ಪ್ರಾರ್ಥನೆ, ಪ್ರಾಯೋಗಿಕವಾದ ವಿಷಯ ಇಲ್ಲಿದೆ, ನನಗಿಷ್ಟ. ಅದು 85 8ನೇ ವಚನ ಕೀರ್ತನೆ, Psalm 85 and verse 8. ಯೆಹೋವ ದೇವರು ಏನು ಹೇಳುತ್ತಾನೋ ಕೇಳುತ್ತೇನೆ. ವಾವ್! ಕೋರಾಹನ ಮಕ್ಕಳಲ್ಲಿ ಒಬ್ಬನ ಪ್ರಾರ್ಥನೆ ಏನಂದರೆ, ದೇವರು ಏನು ಹೇಳ್ತಾನೋ ಅದನ್ನು ಕೇಳುತ್ತೇನೆ, ಯೆಹೋವ ದೇವರು ಏನು ಹೇಳುತ್ತಾನೋ ಕೇಳುತ್ತೇನೆ. ಯಾಕಂತ ಹೇಳಿದರೆ 8ನೇ ವಚನದ 2ನೇ ಭಾಗ, ಆತನು ತನ್ನ ಭಕ್ತ ಜನರಿಗೆ ಸಮಾಧಾನ ವಾಕ್ಯವನ್ನು ಹೇಳುತ್ತಾನಲ್ಲ, ಆದ ಕಾರಣ ಯೆಹೋವ ದೇವರು ಏನು ಹೇಳ್ತಾನೋ ಅದನ್ನು ನಾನು ಕೇಳ್ತೇನೆ. ಒಳ್ಳೆಯ ತೀರ್ಮಾನ ಅಲ್ವಾ? ಸರಿ, 9ನೇ ವಚನ, ಭಯಭಕ್ತಿಯುಳ್ಳ ಜನರಿಗೆ ಆತನ ರಕ್ಷಣೆಯು ಹತ್ತಿರವಿರುವುದು ಸತ್ಯ. ಸ್ವಲ್ಪ ಆದರೂ ದೇವರ ಭಯ ಒಬ್ಬ ವ್ಯಕ್ತಿಯಲ್ಲಿ ಇದ್ದರೆ ಆ ವ್ಯಕ್ತಿಗೆ ಸಮೀಪವಾಗಿರುವಂಥದ್ದು ಯಾವುದು? ರಕ್ಷಣೆ. ಇದರ ಬಗ್ಗೆ ಕೀರ್ತನೆ 25ರಲ್ಲಿ ಒಂದು ಮಾತಿದೆ, ಅದು ನನಗೆ ನೆನಪಿಗೆ ಬರುತ್ತಿದೆ. ಏನಂತ ನೋಡೋಣ ಬನ್ನಿರಿ. 25ನೇ ಅಧ್ಯಾಯ ಕೀರ್ತನೆ, ಅದರಲ್ಲಿ ನೋಡುವಾಗ 9ನೇ ವಚನ ಈ ರೀತಿಯಾಗಿದೆ, ಆತನು ಅಂದರೆ ದೇವರು ದೀನರನ್ನು ತನ್ನ ವಿಧಿಗನುಗುಣವಾಗಿ ನಡೆಸುವನು, ಅವರಿಗೆ, ಯಾರಿಗೆ? ದೀನರಿಗೆ ತನ್ನ ಮಾರ್ಗವನ್ನು ತೋರಿಸುವನು. ಅಂದರೆ ದೀನರಿಗೆ ದೇವರು ತನ್ನ ಮಾರ್ಗವನ್ನು, ತನ್ನ ಮಾರ್ಗ ಅಂತ ಹೇಳಿದರೆ ನಾನೇ ಮಾರ್ಗವು, ಸತ್ಯವೂ, ಜೀವವೂ ಆಗಿದ್ದೇನೆ ಎಂಬುದಾಗಿ ಹೇಳಿದಂಥ ಯೋಹಾನ 14:6ರಲ್ಲಿ ಹೇಳಿದಂಥ ಯೇಸು ಕ್ರಿಸ್ತನನ್ನು ದೇವರು ದೀನರಿಗೆ ಕೃಪೆ ಕೊಡ್ತಾನೆ, ಅಷ್ಟೇ ಅಲ್ಲ ತೋರಿಸ್ತಾನೆ ಮಾರ್ಗವನ್ನು. ಇದರಿಂದ ಅಂದರೆ ಭಯಭಕ್ತಿಯುಳ್ಳವರಿಗೆ ದೇವರು ತನ್ನ ರಕ್ಷಣೆ ಹತ್ತಿರವಿರುವುದು, ಇದರಿಂದ ಆತನ ಮಹಿಮೆ ನಮ್ಮ ದೇಶದಲ್ಲಿ ನೆಲೆಗೊಳ್ಳುವುದು. ದೇಶಕ್ಕೆ ಬ್ಲೆಸ್ಸಿಂಗ್, ದೇಶಕ್ಕೆ ಭಯಭಕ್ತಿಯ ಜನರಿಂದ ದೇಶಕ್ಕೆ ಆಶೀರ್ವಾದ. ರಕ್ಷಣೆ ಹೊಂದಿದ ವ್ಯಕ್ತಿಗಳ ನಿಮಿತ್ತ ಅವರಿಂದ ದೇಶಕ್ಕೆ ದೇವರ ಮಹಿಮೆ, ದೇವರ ಜ್ಞಾನ, ದೇವರ ಆಶೀರ್ವಾದ ಅಂತ ಹೇಳಬಹುದು. 10ನೇ ವಚನ ಕೀರ್ತನೆ 85:10. ಕೃಪೆಯು ಸತ್ಯವು ಒಂದನ್ನೊಂದು ಕೂಡಿರುವವು. ಕೃಪೆ, ಸತ್ಯ. ಯೇಸು ಕ್ರಿಸ್ತನ ಮೂಲಕವಾಗಿ ಕೃಪೆ ಬಂತು, ಅಷ್ಟೇ ಅಲ್ಲ ಆತನು ಸತ್ಯ. ಕೃಪೆ ಸತ್ಯ, ಕೃಪೆ ಸತ್ಯ. ಇದನ್ನು ನೋಡುವಾಗ ನನಗೆ ನೆನಪಾಗುವಂಥ ಒಂದು ವಾಕ್ಯ ಯಾವುದಂದರೆ, ಯೋಹಾನ 1ನೇ ಅಧ್ಯಾಯ ಮತ್ತು ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ ಬನ್ನಿರಿ.
ಯೋಹಾನ 1 ಮತ್ತು 17ನೇ ವಚನ. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 1 ವರ್ಸ್ 17 ಏನಿದೆ? ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. ಹಾಗಾದರೆ ಕೃಪೆಯು ಸತ್ಯವು ಅಂತ ಹೇಳ್ಬಿಟ್ಟು ಕೀರ್ತನೆ 85:10 ಮತ್ತೆ ಯೇಸು ಕ್ರಿಸ್ತನನ್ನೇ ಸೂಚಿಸ್ತದೆ. ನೋಡಿರಿ ಎಷ್ಟು ಸಾರಿ ಯೇಸು ಕ್ರಿಸ್ತನ ಬಗ್ಗೆ ಈ 13 ವಚನಗಳು ಇರುವಂಥ ಕೀರ್ತನೆಯಲ್ಲಿ 85ನೇ ಕೀರ್ತನೆಯಲ್ಲಿ ನಾವು ನೋಡ್ತಿದ್ದೇವೆ. ನೀತಿಯು ಸಮಾಧಾನವು ಮುದ್ದಿಟ್ಟುಕೊಳ್ಳುವುದು. ನೀತಿ ಕೂಡ 1 ಕೊರಿಂಥ 1:30 ಪ್ರಕಾರ ಅದು ಕೂಡ ಯೇಸು ಕ್ರಿಸ್ತನನ್ನೇ ಸೂಚಿಸ್ತದೆ. ಸಮಾಧಾನ ದೇವರೊಂದಿಗೆ ಸಮಾಧಾನ. ಕೊಲೊಸ್ಸೆ 2, ಎಫೆಸ 2, ಏಷಾಯ 9 ಇವೆಲ್ಲದರಲ್ಲಿ ನಾವು ನೋಡುವಾಗ ಸಮಾಧಾನದ ಪ್ರಭು ಆತನು. ರೋಮ 5:1 ಅದರಲ್ಲಿ ಕೂಡ ಸಮಾಧಾನ, ದೇವರೊಂದಿಗೆ ಸಮಾಧಾನ ಯೇಸುವಿನ ಮುಖಾಂತರ, ಯೇಸು ಕರ್ತನ ಮುಖಾಂತರ ಅಂತ ಹೇಳಿಬಿಟ್ಟು. ಕೀರ್ತನೆ 85:11ನೇ ವಚನ ಈ ರೀತಿಯಾಗಿ ಇದೆ. ನೋಡೋಣ ಏನಂತ ಹೇಳ್ಬಿಟ್ಟು. ಸತ್ಯತೆಯು ಭೂಮಿಯಿಂದ ಹುಟ್ಟುವುದು, ನೀತಿಯು ಆಕಾಶದಿಂದ ಕೆಳಗೆ ದೃಷ್ಟಿಸುವುದು. ಇದನ್ನು ಒಂದು ಅಲಂಕಾರವಾಗಿ, ಉಪಮಾಲಂಕಾರವಾಗಿ ವರ್ಣಿಸ್ತಿದ್ದಾನೆ ಈ ಕೋರಾಹಿಯರ ಪುತ್ರರಲ್ಲಿ ಒಬ್ಬಾತನು. 12ನೇ ವಚನ 85:12. ನಿಜವಾಗಿ ಯೆಹೋವನು ಒಳ್ಳೆಯದನ್ನು ಅನುಗ್ರಹಿಸುವನು. ಹೌದು, ಯಾಕೆ? ದೇವರು ಒಳ್ಳೆಯವನು. ಆದ ಕಾರಣ ಆತನು ಒಳ್ಳೆಯದನ್ನೇ ಆತನು ಕೊಡ್ತಾನೆ. ಯಾರೋ ಒಬ್ಬರು ಹೇಳಿದರು, ದೇವರು ಏನಾದರೂ ಕೊಡಬೇಕಾದ್ರೆ, ದೇವರ ಆಶೀರ್ವಾದ ನಾವು ಹೊಂದಬೇಕಾದ್ರೆ ಯಾವ ಯೋಗ್ಯತೆ ನಮಗಿರಬೇಕು ಎಂಬುದಾಗಿ ಒಬ್ಬರು ಮಾತಾಡ್ತಾಯಿದ್ರು. ಅದನ್ನು ಒಂದು ರೀತಿಯಿಂದ ಆಶ್ಚರ್ಯವಾಯಿತು ನನಗೆ ಅದನ್ನು ಕೇಳಿಸ್ಕೊಂಡಾಗ. ನಾನು ಯಾವ ಆಧಾರದಿಂದ ಅವರು ಆ ರೀತಿಯಾಗಿ ಮಾತಾಡಿದರು ಎಂಬುದಾಗಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದರೆ ಮತ್ತಾಯ 5:45 2ನೇ ಭಾಗ. ಆತನು ಅಂದರೆ ದೇವರು. ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 5 and verse 45. ದೇವರು ಕೆಟ್ಟವರ ಮೇಲೆಯೂ, ಎಂಥವ್ರ ಮೇಲೆ? ಕೆಟ್ಟವರ ಮೇಲೆ. ಒಳ್ಳೆಯವರ ಮೇಲೆಯೂ, ಎಂಥವರ ಮೇಲೆ? ಒಳ್ಳೆಯವರ ಮೇಲೆಯೂ. ದೇವರು ಅಥವಾ ಆತನು ಅಂದರೆ ದೇವರು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ಹಾಗಾದರೆ ದೇವರು ತನ್ನ ಸೂರ್ಯನನ್ನು ಫ್ರೀಯಾಗಿ ಕೊಡಬೇಕಾದ್ರೆ ಎಂಥವರಿಗೆ ಕೊಡ್ತಾನೆ? ಒಂದು, ನೀವು ಒಳ್ಳೆಯವರಾಗಿದ್ದರೂ ಕೆಟ್ಟವರಾದರೂ ಆಗಿರಬೇಕು. ಒಳ್ಳೆಯವರಾಗಿದ್ದರೂ ಸರಿ, ಕೆಟ್ಟವರಾಗಿದ್ದರೂ ಸರಿ, ದೇವರು ತನ್ನ ಸೂರ್ಯನನ್ನು ಮೂಡುವಂತೆ ಮಾಡ್ತಾನೆ. ಹಾಗಾದರೆ ಕಂಡೀಷನ್ ಏನು? ನೀವು ಎಂಥವರಾಗಿದ್ದರೂ, ಒಳ್ಳೆಯವರಾಗಿದ್ದರೂ ಕೆಟ್ಟವರಾಗಿದ್ದರೂ, ದೇವರು ತನ್ನ ಆಶೀರ್ವಾದವನ್ನು ಕೊಡ್ತಾನೆ. ಸೂರ್ಯನ ಆಶೀರ್ವಾದ. ಮಳೆ ಆಶೀರ್ವಾದ ಯಾರಿಗೆ ಕೊಡ್ತಾನೆ? ಯೇಸು ಸ್ವಾಮಿ ಅದಕ್ಕೂ ಉತ್ತರ ಕೊಡ್ತಾನೆ. ಅದೇ ಮತ್ತಾಯ 5:45 2ನೇ ಭಾಗದಲ್ಲಿ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ಹಾಗಾದರೆ ದೇವರ ದೊಡ್ಡ ಮನಸ್ಸು ಏನಂತ ಹೇಳಿದರೆ, ದೇವರು ತನ್ನ ಸೃಷ್ಟಿಗಳಿಗೋಸ್ಕರವಾಗಿ ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ, ಸಿದ್ಧನಾಗಿದ್ದಾನೆ. ಆದರೂ ಅದೇ ಸಂದರ್ಭದಲ್ಲಿ ಆತನನ್ನು ಪ್ರೀತಿಸಿ, ಹಾಗಾದರೆ ಏನು ಪ್ರಯೋಜನ? ಹೇಗಿದ್ದರೂ ಪರವಾಗಿಲ್ಲ ಎಂಬ ಯೋಚನೆ ನಮ್ಗೆ ಬರಬಹುದು. ಇಲ್ಲ, ಆದರೆ ಕನಿಷ್ಠ ಪಕ್ಷದ ಆಶೀರ್ವಾದಗಳು ದೇವರು ಎಲ್ಲರಿಗೂ ಕೊಡ್ತಾನೆ. ಆದರೆ ವಿಶೇಷ ಆಶೀರ್ವಾದಗಳು ಕೆಲವರಿಗೆ ಮಾತ್ರ. ಉದಾಹರಣೆಗೆ, ದೇವರ ವಾಕ್ಯವನ್ನು ಹಗಲಿರುಳು ಧ್ಯಾನಿಸುವಂಥವರಿಗೆ ಆತನು ಏನು ಮಾಡ್ತಾನೆ? ಆತನು ತನ್ನ
ಆಶೀರ್ವಾದವನ್ನು ಯಾವ ರೀತಿಯಾಗಿ ಕೊಡ್ತಾನೆ ಅಂತ ಹೇಳಿದರೆ, ನೀರಿನ ಕಾಲುವೆಗಳ ಬಳಿಯಲ್ಲಿರುವಂಥ ಮರದ ಹಾಗೆ ತಕ್ಕ ಕಾಲದಲ್ಲಿ ಫಲ ಕೊಡುವಂಥವರನ್ನಾಗಿ ಮಾಡುವಾತನು ಆತನು ಆಗಿದ್ದಾನೆ ಅಂತ ಹೇಳ್ಬಿಟ್ಟು, ಹಗಲಿರಲು ದೇವರ ವಾಕ್ಯವನ್ನು ಧ್ಯಾನಿಸಿ ಈ ವಾಕ್ಯವನ್ನು ನಾವು ಕೈಕೊಂಡು ನಡೆಯುವುದಾದರೆ ಮಾರ್ಗದಲ್ಲೆಲ್ಲ ಸಫಲತೆ, ಕೃತಾರ್ಥತೆ ದೇವರು ಕೊಡ್ತಾನೆ. ಒದಗಿಸುವಿಕೆ ಸ್ಪೆಷಲ್ ಇದೆ, ಹೌದು. ಆದರೆ ಕನಿಷ್ಠ ಪಕ್ಷದ ಆಶೀರ್ವಾದ ಅಷ್ಟೇ ಬೇಕಂತ ಹೇಳಿದರೆ, ಒಳ್ಳೆಯವರಾಗಿರ್ಬೋದು, ಕೆಟ್ಟವರಾಗಿರ್ಬೋದು, ನೀತಿವಂತರಾಗಿರ್ಬೋದು, ಅನೀತಿವಂತರು ಆಗಿರಬಹುದು ಎಂಬುದಾಗಿ ನೋಡ್ತೇವೆ. ಸರಿ, ನಿಜವಾಗಿ ಯೆಹೋವನು ಒಳ್ಳೆಯದನ್ನು ಅನುಗ್ರಹಿಸುವನು ಎಂಬುದಾಗಿ 12ನೇ ವಚನ ಆ ರೀತಿಯಾಗಿ ಹೇಳಿಬಿಟ್ಟು ಕೊನೆಯ ವಚನ ಕೀರ್ತನೆ 85 ಕೊನೆಯ ವಚನ ಈ ರೀತಿಯಾಗಿದೆ. ನೀತಿ ಅಂತ ಹೇಳುವಾಗ 1 ಕೊರಿಂಥ 1:30ನೇ ವಚನದ ಪ್ರಕಾರವಾಗಿ ಯೇಸು ಕ್ರಿಸ್ತನೇ ನಮ್ಮ ನೀತಿ ಅಥವಾ ದೇವರ ನೀತಿ. ಯೇಸು ಕರ್ತನು ನೀತಿಯು ಆತನ ಮುಂದೆ ಹೋಗುತ್ತಾ, ದೇವರ ಮುಂದೆ ಆ ನೀತಿ ಹೋಗುತ್ತಾ, ನಾವು ಆತನ ದೇವರ ಹೆಜ್ಜೆ ಹಿಡಿದು ನಡೆಯುವಂತೆ ದಾರಿ ಮಾಡುವುದು, ಮಾರ್ಗ ಮಾಡುವುದು. ಹಾಗಾದರೆ ಯೇಸು ಕ್ರಿಸ್ತನ ಬಗ್ಗೆ ಎಷ್ಟೊಂದು ಮಾತುಗಳು ಬಂದಿದೆ ನೋಡ್ರಿ. ಈ ಚಿಕ್ಕ ಕೀರ್ತನೆಯಲ್ಲಿ 7ನೇ ವಚನ ಕೃಪೆ, 9ನೇ ವಚನ ರಕ್ಷಣೆ, 10ನೇ ವಚನ ಕೃಪೆ ಮತ್ತು ಸತ್ಯ, 13ನೇ ವಚನ ನೀತಿ, ದಾರಿ. ಈ ರೀತಿಯಾಗಿ ಕ್ರಿಸ್ತನ ಬಗ್ಗೆ ಸಾಕಷ್ಟು ಕೋರಾಹಿಯರು ಇದರಲ್ಲಿ ಹೇಳಿದ್ದಾರೆ. ಆದ ಕಾರಣ ನಮ್ಮ ಒಂದು ಪ್ರತಿಕ್ರಿಯೆ ಏನಾಗಿರಬೇಕು? ಆ ಕೃಪೆಯನ್ನು ಹೊಂದುವವರಾಗಿ, ದೀನರಾಗಿ, ವಿಶ್ವಾಸದಿಂದ ಹೊಂದಿಕೊಳ್ಳಬೇಕು. ದೇವರು ಕೊಡುಗೆಯ ದೇವರು, ಉಚಿತವಾಗಿ ಆತನು ಕೊಡುವಾತನಾಗಿದ್ದಾನೆ. ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಪಡ್ಕೊಳ್ರಿ ಎಂಬುದಾಗಿ ಹೇಳ್ತಾನೆ. 85ನೇ ಕೀರ್ತನೆಯನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.